ರಿಂದ 17, ಪರಿಶಿಷ್ಟ ಪಂಗಡಕ್ಕೆ 3 ರಿಂದ 7 ಏನು ಮೀಸಲಾತಿಯನ್ನು ಹೆಚ್ಚಿಸುತ್ತೋ ಅದರ ಪ್ರಕಾರನೇ ಇವತ್ತು ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ 56,400 ಚಿಲ್ಲರೆ ಹುದ್ದೆಗಳನ್ನು ಭರ್ತಿ ಮಾಡಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೊರಟಿದೆ. ಆ 56,400 ಹುದ್ದೆಗಳಲ್ಲಿ ಹಳೆ ಮೀಸಲಾತಿ ಅಂತ ನೀವು ತುಂಬಿ ಅಂತ ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಿಗೂ ಸಹ ಆದೇಶ ಮಾಡಿ ಮತ್ತೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ ಈಗ 56,000 ಹುದ್ದೆಗಳನ್ನು ತುಂಬಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ರಾಜ್ಯ ಸರ್ಕಾರ ಇವತ್ತು ಹುದ್ದೆಗಳು ಏನ್ ತುಂಬಕ್ಕೆ ಹೊರಟಿದೆಯೋ ಅದರಲ್ಲಿ ಹೊಸ ಮೀಸಲಾತಿ ಅಂತೇಳಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಹುದ್ದೆಗಳನ್ನು ತುಂಬಲಿಲ್ಲ ಅಂದ್ರೆ 15 17 3 ರಿಂದ 7 ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಅದೇ ಪ್ರಕಾರ ಹುದ್ದೆಗಳನ್ನು ತುಂಬಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಮತ್ತೆ ಸ್ವತಂತ್ರ ಹೋರಾಟದಲ್ಲಿ ರಾಜ್ಯದಲ್ಲಿ ವಾಲ್ಮೀಕಿ ನಾಯಕ ಸಮಾಜ, ಅಲಗಲಿ ಬೇಡ್ರು, ಸುಗಪುರದ ರಾಜ ವೆಂಕಟಪ್ಪ ನಾಯಕ, ಸಿಂಧೂರು ಲಕ್ಷ್ಮಣ ಅವತ್ತು ಬ್ರಿಟಿಷ್ ವಿರುದ್ಧ ಈ ವಾಲ್ಮೀಕಿ ಸಮಾಜ ಎದ್ದಿತ್ತು. ಆತರ ಇವತ್ತಿನ ರಾಜ್ಯ ಸರ್ಕಾರದ ವಿರುದ್ಧ ಎದ್ದು ಎಲ್ಲ ಶೋಷಿತ ಸಮಾಜಗಳ ಜೊತೆಗೆ ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಈ ರಾಜ್ಯದಲ್ಲಿ ಬೃಹತ್ ಆಂದೋಲನವನ್ನು ಮಾಡ್ತವೆ. ಮತ್ತೆ ರಾಜ್ಯ ಸರ್ಕಾರಕ್ಕೆ 9 ಶೆಡ್ಯೂಲ್ ಸೇರ್ಸಕ್ ತೊಂದರೆ ಇದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಂಎಲ್ಎಗಳನ್ನ ಮತ್ತು ಸರ್ವ ಪಕ್ಷದ ನಿಯೋಗವನ್ನು ಸೇರಿಸಿಕೊಂಡು ಸರ್ವ ಪಕ್ಷದ ಸಭೆ ರಾಜ್ಯದಲ್ಲಿ ಮಾಡಿ ಸರ್ವ ಪಕ್ಷಗಳನ್ನು ಸೇರ್ಕೊಂಡು ಕಾಂಗ್ರೆಸ್, ಜನತಾದಳ, ಬಿಜೆಪಿ, ಜೆಡಿಎಸ್ ಇವರೆಲ್ಲರಿಗೂ ಸಹ SC ST ಗಳಿಗೆ ಅನುಕಂಪ ಇದ್ರೆ ಇವರೆಲ್ಲರೂ ಸೇರ್ಕೊಂಡು ಮಾನ್ಯ ಹಿಂದುಳಿದ ವರ್ಗಗಳ ನಾಯಕರಾದ ಸಿದ್ದರಾಮಯ್ಯ ಅವರನ್ನು ಇವ್ರನ್ನ ಜೊತೆಗೂಡಿಸಿಕೊಂಡು ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕಂತ ಬದ್ಧತೆ ಇದ್ರೆ ಇವರೆಲ್ಲರನ್ನು ಕರ್ಕೊಂಡೋಗಿ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಈ ಒಂದು 9 ಶೆಡ್ಯೂಲ್ ಸೇರ್ಸಂತ ಕೆಲಸ ಮಾಡಬೇಕು. ಮತ್ತು ಇವತ್ತೇನು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಏನು ವಿಶೇಷವಾಗಿ ಅನುದಾನವನ್ನು ತೆಗೆದು ಈ ಕಲ್ಯಾಣಗಳಿಗೆ ಜನಸಂಖ್ಯೆ ಆಧಾರವಾಗಿ ರಾಜ್ಯ ಸರ್ಕಾರ ಬಳಸ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ನಮ್ಮ ಬೇರೆ ಯೋಜನೆಗಳಿಗೆ ಬಳಸಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಿಗಮಗಳಲ್ಲಿ ಹಣ ಇಲ್ಲ, ಗಂಗಾ ಕಲ್ಯಾಣ ಯೋಜನೆಗಿಲ್ಲ, ಸಾಲ ಸೌಲಭ್ಯಗಳಿಗೆ ಇಂಥಕ್ಕೆ ಹಣ ಇಲ್ದಂಗೆ ಆಗ್ತಾ ಇದೆ. ಬೇರೆ ಸಮುದಾಯದ ನಿಗಮಗಳಿಂದ ಹಣ ತೆಗಿತಾ ಇಲ್ಲ, ನಮ್ಮ ಸಮುದಾಯದ ನಿಗಮಗಳಿಂದ ಹಣ ಬೇರೆದಕ್ಕೆ ಬಳಸ್ತಾ ಇದ್ದೀರಾ. ದಯವಿಟ್ಟು ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ದೊಂದು ಮನವಿ, ಜನಸಂಖ್ಯೆಗೆ ಅನುಗುಣವಾಗಿ ಏನು ವಿಶೇಷ ಅನುದಾನವನ್ನು ತೆಗಿತೀರೋ ಆ ಹಣವನ್ನ ಈ ಜಾತಿಗಳ ಕಲ್ಯಾಣಕ್ಕಾಗಿ ನಾವು ಬಳಸಬೇಕು ಅಂತೇಳಿ ಒತ್ತಾಯಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ವಾಲ್ಮೀಕಿ.